ಹಾಗಾದ್ರೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಎಲ್ಲಿ ಮಿಸ್ ಹೊಡೆಯಿತು? ವರ್ಕೌಟ್ ಆಗಲಿಲ್ಲ ಅವರ ಸ್ಟ್ರಾಟಜಿ. ಅದರಲ್ಲೂ ಕೇಜ್ರಿವಾಲ್ ಅವರ ಸ್ಟ್ರಾಟಜಿ ದೆಹಲಿಯಲ್ಲಿ ವರ್ಕೌಟ್ ಆಗಲಿಲ್ಲ. ಅಬಕಾರಿ ಹಗರಣದಲ್ಲಿ ಜೈಲು ಪಾಲಾಗಿದ್ದಂತ ಕೇಜ್ರಿವಾಲ್ ಮೋದಿ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು, ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಮೋದಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೇಜ್ರಿ ಪದೇ ಪದೇ ಹೇಳ್ತಾ ಇದ್ರು. ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅದಕ್ಕೋಸ್ಕರನೇ ರೇಡ್ಗಳನ್ನು ಮಾಡಿಸೋದು, ನನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿತ್ತು, ಇದೆಲ್ಲವೂ ಕೂಡ ನನ್ನ ಮೇಲೆ ಆಗ್ತಿರುವಂಥ ಟಾರ್ಗೆಟ್ ಅಂತ ಕೇಜ್ರಿವಾಲ್ ಹೇಳಿದರು. ಕೇಜ್ರಿವಾಲ್ ರಾಜೀನಾಮೆ ನಂತರ ಆಪ್ ನಾಯಕಿ ಅತಿಶಿಗೆ ಸಿಎಂ ಸ್ಥಾನವನ್ನು ನೀಡಲಾಯಿತು. ನಂತರ ಮಹಿಳೆಗೆ ಸಿಎಂ ಸ್ಥಾನ ಕೊಡುವಂತ ಮೂಲಕ ರಣತಂತ್ರವನ್ನು ಹೆಣೆದರು ಕೇಜ್ರಿವಾಲ್. ಆದರೆ ಈ ಹಗರಣಗಳೇ ಆಮ್ ಆದ್ಮಿ ಪಕ್ಷಕ್ಕೆ ಮುಳುವಾಯ್ತಾ? ದೆಹಲಿ ಚುನಾವಣೆ ಫಲಿತಾಂಶಕ್ಕೆ ಇದು ಎಫೆಕ್ಟ್ ಆಯ್ತಾ ಅನ್ನೋದು. ಯಾಕಂದ್ರೆ ಬಹಳ ಒಂದು ಕ್ಲೀನ್ ಇಮೇಜ್ ಜೊತೆ ಬಂದಂತ ಒಂದು ಪಕ್ಷ ಇದು, ಆರಂಭದಲ್ಲಿದ್ದಂತ ಒಂದು ನಿರೀಕ್ಷೆ. ಭ್ರಷ್ಟಾಚಾರ ವಿರೋಧಿ ಪಾರ್ಟಿ ಇದು, ಹೊಸದಾಗಿ ಒಂದು ರೆವಲ್ಯೂಷನ್ ಮಾಡ್ತಾರೆ ಅಂತ. ಆದರೆ ಅದೇ ಪಕ್ಷದ 3 ಜನ ಜೈಲ್ ಪಾಲಾಗ್ತಾರೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್. ಸೊ ಹೀಗೆ ಏನೋ ಒಂದು ಬದಲಾವಣೆ ತರ್ತಾರೆ ಈ ಪಕ್ಷದವರು. ಆಮ್ ಆದ್ಮಿ ಪಾರ್ಟಿ ಅಂತ ಅಂದರೆ ಆ ಪೊರಕೆ ಬಂದಿದ್ದೆ ಭ್ರಷ್ಟಾಚಾರವನ್ನು ನಾವು ಗುಡಿಸ್ತೀವಿ ಅಂತ. ಇನ್ನು ಸೋಲಿಗೆ ಏನು ಕಾರಣ? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಪ್ ಸೋಲಿಗೆ ಕಾರಣಗಳು. ನಂಬರ್ 1, ಆಪ್ ನಾಯಕರ ಮೇಲೆ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ. ನಾವು ಭ್ರಷ್ಟಾಚಾರವನ್ನು ಪೊರಕೆ ಮೂಲಕ ಗುಡಿಸ್ತೀವಿ ಅಂತ ಬಂದಂಥ ಒಂದು ಪಾರ್ಟಿ ಇದು. ಸೊ ಅಬಕಾರಿ ಹಗರಣ ಏನಿದೆ ಅದರ ಆರೋಪದಲ್ಲಿ ಕೇಜ್ರಿವಾಲ್ ಮೊದಲಿಗೆ ಜೈಲು ಪಾಲಾಗಿದ್ದರು. ಚುನಾವಣೆ ಅವಧಿಯಲ್ಲಿ ಶೀಶ್ ಮಹಲ್ ನಿರ್ಮಾಣ ಆರೋಪ, ಅದು ಮತ್ತೊಂದು ಆರೋಪ ಏನು ಇವರ ಪಾರ್ಟಿ ಮೇಲೆ ಇದ್ದಿದ್ದು ಅಥವಾ ಸರ್ಕಾರದ ಮೇಲೆ ಇದ್ದಿದ್ದು. 4ನೇದಾಗಿ ಪ್ರತಿ ಹಂತದಲ್ಲೂ ಕೂಡ ಈ LG ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಅವ್ರ ಜೊತೆ ಸಂಘರ್ಷ ಮುಂದುವರಿತಾನೆ ಇತ್ತು. ಆಪ್ನ 8 ಶಾಸಕರು BJPಗೆ ಸೇರ್ಪಡೆಯಾದರು. ಇದು ದೊಡ್ಡ ಶಾಕ್ ಆಮ್ ಆದ್ಮಿ ಪಾರ್ಟಿಗೆ. ಇದು 5ನೇ ಕಾರಣ. ಇನ್ನು ಕಾರಣ 6, 10 ವರ್ಷ ಆಡಳಿತ ನಡೆಸಿದ್ರು ಕೂಡ ಮಾಲಿನ್ಯಕ್ಕೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ದೆಹಲಿ ಅಲ್ಲಿನ ಪೊಲ್ಯೂಷನ್ ತುಂಬ ಹೈ ಇದೆ. ಸೊ ದೆಹಲಿಯಲ್ಲಿ ಕುಸಿದಂಥ ಮೂಲಸೌಕರ್ಯ, ನೀರಿನ ಸಮಸ್ಯೆ, ನೀರಿನ ಕೊರತೆ ಉಂಟಾಗಿತ್ತು. 8ನೇದಾಗಿ ಕಾಂಗ್ರೆಸ್ ಪಕ್ಷವನ್ನು ಪರಿಗಣಿಸದೆ ಮೈತ್ರಿಯನ್ನು ಆಮ್ ಆದ್ಮಿ ಪಾರ್ಟಿ ನಿರಾಕರಿಸಿತ್ತು. ಮೇ ಬಿ ಅವನು ಮೈತ್ರಿ ಆಗಿದ್ದರೆ ಸ್ವಲ್ಪ ವೋಟ್ ಡಿವೈಡ್ ಆಗಿರೋದು. ಸೊ BJPಯಿಂದ ಆಕರ್ಷಕ ಗ್ಯಾರಂಟಿ ಯೋಜನೆ ಘೋಷಣೆ, ಇದು ಮತ್ತೊಂದು ಕಾರಣ. 9ನೇ ಕಾರಣ. ಇನ್ನು 10ನೇ ಕಾರಣ ಬಂದು ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ದೌರ್ಜನ್ಯ. ಸೊ ಇದು ಕೂಡ ಆಪ್ ಸೋಲಿಗೆ ಕಾರಣ ಆಯ್ತಾ ಅನ್ನೋದು. ಇನ್ನು ಆಪ್ ಮುಗ್ದೇ ಹೋಯಿತು ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಪ್ ಪರಿಸ್ಥಿತಿ ಮುಗೀತು ದೆಹಲಿಯಲ್ಲಿ ಅಂತ. ಹಾಗಾಗಿ ಜನ ವಿಶ್ವಾಸ ಕಳ್ಕೊಂಡ್ರು ಆಮ್ ಆದ್ಮಿ ಪಾರ್ಟಿ ಮೇಲೆ. ಇನ್ನು ಪಕ್ಷಾಂತರವೇ ಆಮ್ ಆದ್ಮಿ ಪಾರ್ಟಿಗೆ ಹೊಡೆತ ಕೊಡ್ತಾ ಅನ್ನೋದು ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಈಗ ಚರ್ಚೆ ಆಗಬೇಕಾಗಿರುವಂಥದ್ದು. ಆಪ್ನ 8 ಮಂದಿ BJP ಸೇರಿದ್ದು ದೊಡ್ಡ ಶಾಕ್. ಅದು ಪ್ರಬಲ ನಾಯಕರೇ ಆಪ್ ಬಿಟ್ಟು BJP ಸೇರ್ಪಡೆ ಆದರು. ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಶುರುವಾಗಿತ್ತು. 8 ಮಂದಿ ಪ್ರಮುಖ ನಾಯಕರು BJPಗೆ ಸೇರ್ಪಡೆ ಆಗಿರೋದು ಎಲ್ಲೋ ಆಪ್ಗೆ ದೊಡ್ಡ ಹೊಡೆತ ಕೊಡ್ತು. ಆಪ್ ಬಿಟ್ಟು ಬಂದಂಥ ಹಲವರು ಈಗ ಮುನ್ನಡೆ ಸಾಧಿಸಿದ್ದಾರೆ. ಕೈಲಾಶ್ ಗೆಹ್ಲೋಟ್, ಕಪಿಲ್ ಮಿಶ್ರಾ, ಹೀಗೆ ಬಹಳ ಮುಖ್ಯವಾದಂಥ ನಾಯಕರು ಆಮ್ ಆದ್ಮಿ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ನಿಟ್ಟಿನಲ್ಲಿ ಏನು ಪಾತ್ರ ವಹಿಸಿದ್ರಲ್ಲ ಅಂಥ ನಾಯಕರೇ ಪಕ್ಷ ಬಿಟ್ಟು ಹೋಗಿದ್ದು ದೊಡ್ಡ ಹೊಡೆತ ಕೊಡ್ತಾ ಅನ್ನೋದು.